ಹಲೋ ಗೈಸ್, ವೆಲ್ಕಮ್ ಟು ಕೆಬಿಪಿ ಚಾನಲ್. ನಾನು ಆಶಿಕ್. ನಾನೀಗ ನಿಮಗೆ ಅಪ್ಡೇಟ್ ಕೊಡೋಕೆ ಹೊರಟಿರುವಂತದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂತದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಡಿ ಬಾಸ್ ಅವರ ಸಿನಿಮಾ ಅಪ್ಡೇಟ್ ಬಗ್ಗೆ ನಾನು ಮಾತಾಡ್ಕೊಂಡ್ಬಿಡ್ತೀನಿ. ಯಾಕೆಂದ್ರೆ ಇಲ್ಲಿ ತುಂಬಾನೇ ಚರ್ಚೆ ಆಗ್ತಿರುವಂತದ್ದು ಒಂದು ಬಸ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. ಲೈಕ್ ಅವ್ರ ಅಪ್ಕಮಿಂಗ್ ಲೈನ್ ಅಪ್ ಕಮೆಂಟ್ ಮಾಡಿರೋ ಹಾಗೇನೆ ಇಲ್ಲಿ ನಮ್ಮೊಬ್ರು ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದ್ದಾರೆ. D58 ಲೈನ್ ಅಪ್ ಅಲ್ದೇನೆ, ಅಂದ್ರೆ ಡೆವಿಲ್ ಆಗಿದ ತಕ್ಷಣ ಬೇರೆ ಲೈನ್ ಅಪ್ ಹೋಗುತ್ತಂತೆ, ಹೌದಾ ಅಂತ. ಈ ಬಸ್ ನ್ಯೂಸ್ ಇದೆಯಲ್ಲ, ಇದೊಂದು ಬಸ್ ನ್ಯೂಸ್ ಆಗಿರುವಂತದ್ದು, ಇಲ್ಲಿ ಓಡ್ತಿರುವಂತದ್ದು. ಯಾಕೆಂದ್ರೆ D58 ಆಗುತ್ತೋ ಇಲ್ವೋ ಅದು ಬೇರೆ ವಿಷಯ ಆಗಿರುವಂತದ್ದು, ಅಂದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆದ್ರೆ ದಿನಕರ್ ಅವ್ರು ಏನಂತ ಹೇಳಿದ್ದಾರೆ ಅಂತಂದ್ರೆ, ನಾನ್ ನನ್ ಕಡೆಯಿಂದ ಒಂದು ಮೂವಿ ಮಾಡ್ಬೇಕು ಡಿ ಬಾಸ್ ಅವರಿಗೆ ಅಂತ ಮಾತಾಡ್ಕೊಂಡಿದ್ದಾರೆ ಅಂತ. ಅಂದ್ರೆ ಡಿ ಬಾಸ್ ಅವರಿಗೆ ಅರ್ಥ ಹೇಳಿದ್ದಾರೆ ಅಂತ. ಅದ್ ಬೇರೆ ಯಾವ ಲೈನ್ ಅಪ್ ಆದ್ರೂ ಇರ್ಲಿ, ನಾನ್ ನನ್ ಕಡೆಯಿಂದ ಒಂದು ಮೂವಿ ಮಾಡ್ಬೇಕು ಅಂತ ಮಾತಾಡ್ಕೊಂಡಿದ್ದಾರೆ ಅಂತ. ಆದ್ರೆ ಇದನ್ನ ನಾನು ಯಾಕೆ ಕನ್ಫರ್ಮ್ ಮಾಡಕ್ ಆಗ್ತಿಲ್ಲ ಗೊತ್ತಾ? ಯಾಕೆಂದ್ರೆ ಪ್ರೇಮ್ ಅವರು, ನೀವು ನೋಡಿರ್ಬೋದು, ಕೆಡಿ ಪ್ರಮೋಷನ್ ಅಲ್ಲಿ ಅವ್ರು ಮಾತಾಡ್ಕೊಂಡಿದ್ದಾರೆ. ಸಾಂಗ್ ಪ್ರಮೋಷನ್ ಫಸ್ಟ್ ಪ್ರೊಮೋದಲ್ಲಿ ಕೂಡ ಅವ್ರು ಮಾತಾಡ್ಕೊಂಡಿರೋದು ಒಂದೇ ವಿಷಯ ಏನಂತಂದ್ರೆ, D58 ಬಂದೇ ಬರುತ್ತೆ, D58 ಮಾಡೇ ಮಾಡ್ತೀವಿ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ವಿ, ನಮ್ ಬ್ರದರ್ ಇದ್ದಾಗೆ ಅಂತೆಲ್ಲ ಹೇಳಿರ್ಬೇಕಾದ್ರೆ ನಾನ್ ಈ ನ್ಯೂಸ್ ನ ಹೇಗೆ ಕನ್ಫರ್ಮ್ ಮಾಡಿ ಹೇಳೋದಕ್ಕಾಗುತ್ತೆ? ಸೊ ಬಸ್ ನ್ಯೂಸ್ ಇದೆ, ಅಫ್ಕೋರ್ಸ್ ಇದ್ದೇ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ದಿನಕರ್ ಅವರು ರಾಯಲ್, ಈಗ ನೋಡಿ, ಈಗ ರಾಯಲ್ ಶೂಟಿಂಗ್ ನಡೀತಾ, ಅಂದ್ರೆ ಸಾರಿ, ಪ್ರಮೋಷನ್ ನಡೀತಾ ಇದೆ. ಆದ್ರೆ ರಾಯಲ್ ಯಾವ ರೀತಿ ಸಿನಿಮಾ ಅಂತಂದ್ರೆ, ಒಂದು ಝೀರೋ ಇಂದ ಹೀರೋ ಆಗಿರುವಂತ ಒಂದು ಕತೆ, ಅಂದ್ರೆ ಇವರ ಕನಸಿನ ಒಂದು ಪ್ರಾಜೆಕ್ಟ್ ಆಗಿರುವಂತ ಒಂದು ಡ್ರೀಮ್ ಪ್ರಾಜೆಕ್ಟ್ ಆಗಿರುವಂತದ್ದು. ನವಗ್ರಹ ಅನ್ನೋದು ಅದೊಂದು ಫ್ರಾಂಚೈಸ್, ಆಯ್ತಾ, ಒಂದು ಫ್ರಾಂಚೈಸಿ. ಹೇಗೆ ಬಾಹುಬಲಿ ಇರುತ್ತೆ, ಹೇಗೆ KGF ಆಯ್ತು, ಅದೇ ರೀತಿ ಒಂದು ನವಗ್ರಹ ಅನ್ನೋದು ಅವ್ರದೊಂದು ಫ್ರಾಂಚೈಸ್ ಆಗಿರುವಂತದ್ದು. ಆದ್ರೆ ರಾಯಲ್ ಅನ್ನೋದು ಒಂದು ಡ್ರೀಮ್ ಪ್ರಾಜೆಕ್ಟ್ ತರ, ಒಂದು ಚಿಕ್ಕ ಪ್ರಾಜೆಕ್ಟ್ ಅಥವಾ ಡ್ರೀಮ್ ಪ್ರಾಜೆಕ್ಟ್. 2024 ಇನ್ನೇನ್ ಮುಗಿಯಕಾಯ್ತು, ಇನ್ನೇನ್ ಜನವರಿ, ಅಂದ್ರೆ 2025, 2025 ಬರೋಕಾಯ್ತು. ಸೊ ಹೀಗಿರ್ಬೇಕಾದ್ರೆ 2025 ಲೈನ್ ಅಪ್ ಏನಿದೆಯಲ್ಲ, ನೀವ್ ಈಗೇನ್ ಪೋಸ್ಟರ್ಸ್ ನೋಡ್ತಿದ್ದೀರಾ, ಇದೆಲ್ಲ ಬೆಸ್ಟ್ ಆಕ್ಟರ್ಸ್ ಹಾಗೂ ಬೆಸ್ಟ್ ಫಿಲ್ಮ್ಸ್ ಬಂದಿರುವಂತದ್ದು, ಬೆಸ್ಟ್ ಕ್ಯಾರೆಕ್ಟರ್ ರೇಟಿಂಗ್ ಒಂದು ಹೀರೋ ಮೇಲೆ ಆಗಿರುವಂತದ್ದು. ಯಾಕಂದ್ರೆ ಯಾವಾಗ್ಲೂ ಒಂದು ಸಿನಿಮಾಗೆ ಒಂದು ಹೀರೋನ ಕ್ಯಾರೆಕ್ಟರೈಸೇಷನ್ ಅಥವಾ ಒಂದು ಕ್ಯಾರೆಕ್ಟರ್ ಅಂತ ಏನಿರುತ್ತೆ, ಹೀರೋ ಅಲ್ದಲ್ಲೇ ಇದ್ರು ಒಂದು ಕ್ಯಾರೆಕ್ಟರ್ ಅಂತ ಏನಿರುತ್ತೆ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಆ ಸಿನಿಮಾಗೋಸ್ಕರ. ಒಂದು ಸಪೋರ್ಟಿಂಗ್ ರೋಲ್ ಆಗಿರುತ್ತೆ. ಸಪೋರ್ಟಿಂಗ್ ರೋಲ್ ಅಂದ್ರೆ ಅರ್ಥ ಬೇರೆ ಬರುತ್ತೆ, ಬಟ್ ನನ್ನ ಅರ್ಥದಲ್ಲಿ ಇರ್ತಿರೋದು ಅಂದ್ರೆ ಸಿನಿಮಾಗೆ ಬೇಸ್ ಆಗಿರುವಂತದ್ದು, ಅದಿಂದಲೇ ಆ ಒಂದು ಸಿನಿಮಾನೇ ನಡೆಯಲ್ಲ ಅಂತ. ಸೊ ಆ ತರದ ಕ್ಯಾರೆಕ್ಟರ್ ಆಗ್ಲಿ, ಈ ಸಿನಿಮಾ ಬಂದಿರುವಂತ ಸಿನಿಮಾಗಳಾಗ್ಲಿ ನೀವೇನ್ ನೋಡ್ತಿದ್ರಲ್ಲ, ಇದು ಒಂದು. ಅಂಡ್ ಇಲ್ಲೊಂದು ಶೌಟ್ ಔಟ್ ಕೂಡ ಕೊಡ್ಬೇಕಾಗುತ್ತೆ ಫಿಲ್ಮಿ ಕಾರ್ನರ್ ಅವರಿಗೆ. ನಾನು ಇವರಿಂದಾನೇ ಇದನ್ನ ಪಿಕ್ ಮಾಡಿರುವಂತದ್ದು, ಅಂಡ್ ಐ ಅಗ್ರಿ, ಟೋಟಲಿ ಅಗ್ರಿ ಮಾಡ್ತೀನಿ, ಇದು ಸೂಪರ್ ಆಗಿ. ಮೂರನೇ ಅಪ್ಡೇಟ್ ಬಂದು ಕಿಚ್ಚ ಸುದೀಪ್ ಅವ್ರದೇ ಆಗಿರುವಂತದ್ದು. ಅವ್ರ ಅಪ್ಕಮಿಂಗ್ ಫ್ಯೂಚರಿಸ್ಟಿಕ್ ಪ್ರಾಡಕ್ಟ್ ಏನಿದೆಯಲ್ಲ, ಅಂದ್ರೆ ಪ್ರಾಜೆಕ್ಟ್ ಏನಿದೆಯಲ್ಲ, ಸಾರಿ, ಅದು ಪ್ರಾಡಕ್ಟ್ ಅಂತ ಯಾಕೆ ಹೇಳ್ತಿದೀನಿ ಅಂತಂದ್ರೆ, ಅದೊಂದು ರಿಯಲ್ ಫ್ರಾಂಚೈಸ್, ಅದು ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಆಗಿ ಕೊಟ್ಟಿರುವಂತದ್ದು. ನಾನದು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಅಫ್ಕೋರ್ಸ್ ಅದೊಂದು ಪ್ರಾಜೆಕ್ಟ್ ದೊಡ್ಡದಾಗಿ ಬರುತ್ತೆ ಅಂತ ನನ್ನ ಒಂದು ಆಶೆ ಆಗಿರುವಂತದ್ದು. ಅಂಡ್ ಕಿಚ್ಚ ಸುದೀಪ್ ಫ್ಯಾನ್ಸ್ ಏನಿದೆಯಲ್ಲ, ಅದು ದೊಡ್ಡ ಹಬ್ಬ ಆಗಿರುವಂತದ್ದು. ಮ್ಯಾಕ್ಸ್ ಒಂದು ಚಿಕ್ಕ ಪ್ರಾಜೆಕ್ಟ್ ಆಗಿತ್ತು, ಅದು ಫ್ಯಾನ್ ಬೇಸಿಗೋಸ್ಕರ ಮಾತ್ರ ಆಗಿತ್ತು. ಆದ್ರೆ ಇದಂಗಲ್ಲ, ಇದೊಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಆಗಿರುವಂತದ್ದು. ಓಕೆ, ಈಗ ಟಾಕ್ಸಿಕ್ ಅಪ್ಡೇಟ್ ಬಂದು ನಮಗೆ ಒಂದು ವಿಕಾಸ್ ಗೌಡ ಅವ್ರ ವಿಡಿಯೋ ಇಂದ ನಮಗೆ ಒಂದು ಸಿಕ್ಕಿರೋ ಅಂತ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅವ್ರು ಸೆಕ್ಯೂರಿಟಿ ಅವ್ರು ಹೇಳ್ತಾರೆ, ಒಂದ್ ತಿಂಗಳಾಯ್ತು ಬಂದ್ ಹೋಗಿ ಅಂತ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಂದ್ ತಿಂಗಳಿಂದ ಅವ್ರು ಶೂಟಿಂಗ್ ಅಲ್ಲೇ ಬಿಸಿ ಇದಾರೆ. ಅಂಡ್ ಅವರು ಮುಂಬೈ ಸೆಟ್ ಏನಿದೆ ಅಥವಾ ಅವರ ಮೇಜರ್ ಸೀನ್ ಎಲ್ಲಿ ನಡೆಯುತ್ತೆ ಅಂತೆಲ್ಲ, ಒಂದು ಸೆಟ್ ಅಲ್ಲಿ ನಡೆಯುತ್ತೆ ಅಂತ ಏನ್ ಹೇಳಿದ್ರಲ್ಲ, ಅಲ್ಲಿ ಆ ಸೀಕ್ವೆನ್ಸ್ ನಡೀತಾ ಇದೆ. ಅಂಡ್ ಅದಲ್ದಲ್ಲೇ ಹೇಳೋದಾದ್ರೆ, ಟಾಕ್ಸಿಕ್ ಅಲ್ಲಿ ಇನ್ನೂ ಕೂಡ ತುಂಬಾನೇ ಬಾಕಿ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ, ಟಾಕ್ಸಿಕ್ ಸಿನಿಮಾದಲ್ಲಿ ಇರುವಂತ ಒಂದು ದೊಡ್ಡ ದೊಡ್ಡ ಸೀಕ್ವೆನ್ಸ್ ಏನಿದೆ, ಅದು ಆಚೆ ಇಟ್ಟಿದ್ದಾರೆ, ಆಯ್ತು, ಔಟ್ ಆಫ್ ಕಂಟ್ರಿ ಇಟ್ಟಿದ್ದಾರೆ. ಅದನ್ನೆಲ್ಲ ಯಾವಾಗ ಮುಗಿಸ್ಕೊಂತಾರೆ ಅನ್ನೋ ಒಂದು ಕುತೂಹಲ ನನಗೂ ಕೂಡ ಇದೆ. ಅಂದ್ರೆ ಯಾವಾಗ ಮುಗಿಸ್ಕೊಂತಾರೆ, ಎಲ್ಲಿಗೆ ಹೋಗ್ತಾರೆ ಅನ್ನೋ ಕುತೂಹಲ ನನಗೂ ಕೂಡ ಇದೆ. ಅಫ್ಕೋರ್ಸ್ ಟಾಕ್ಸಿಕ್ ಅನ್ನೋದು ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿರುವಂತದ್ದು. ಅದಲ್ದಲ್ಲೇ ಹೇಳೋದಾದ್ರೆ, ರಾಮಾಯಣ ಸಿನಿಮಾ ಏನಿದೆ, ಯಾವ ರೀತಿ ಒಂದು ಫ್ರಾಂಚೈಸ್ ಅಂತಂದ್ರೆ, ನೋಡಿ, ನೀವ್ ಅನ್ಕೊಂಡಿರ್ಬೋದು ರಾಮಾಯಣ ಸಿನಿಮಾದಲ್ಲಿ ಇವರು ಜಸ್ಟ್ ಆಕ್ಟರ್ ಅಲ್ಲ, ನಿಮ್ಗೆಲ್ಲರಿಗೂ ಗೊತ್ತು ಇವ್ರದ್ದು ದುಡ್ಡಿದೆ, ಇವರೊಂದು ಪ್ರೊಡ್ಯೂಸರ್ ಕೂಡ ಆಗಿರುವಂತದ್ದು ಅಂತ. ಬಟ್ ಅದಲ್ದೇ ಹೇಳೋದಾದ್ರೆ, ಇವರು ಒಂದು ಪರ್ಸನಲ್ ಪ್ರಾಜೆಕ್ಟ್ ಆಗಿರುವಂತದ್ದು, ಒಂದು ಪರ್ಸನಲ್ ಗ್ರಜ್ಜ ಜೊತೆಗೆ ಮಾಡ್ತಿರುವಂತದ್ದು. ಹೇಗೆ ಬಾಹುಬಲಿ ಎಲ್ಲ ಬಂತಲ್ಲ, ಅದೇ ರೀತಿ ಈ ಒಂದು ಸಿನಿಮಾ ಆ ಲೆವೆಲ್ಗೆ, ಆ ನೆಕ್ಸ್ಟ್ ಲೆವೆಲ್ಗೆ ಬರ್ಬೇಕು ಅನ್ನೋ ಒಂದು, ಅಂದ್ರೆ ದುಡ್ಡು ಮಾಡ್ಬೇಕು, ಆ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಈ ಒಂದು ಸಿನಿಮಾ ಮಾಡ್ತಾರೆ. ಆಸ್ ಅನ್ ಆಕ್ಟರ್ ಆಗಿ, ಆಸ್ ಎ ಡೈರೆಕ್ಟರ್ ಆಗಿ ಕೂಡ ಇದರಲ್ಲಿ ಇವರು ಕಾಣಿಸ್ಕೊಂತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಯಶೋರ್ ಇರ್ಬೇಕಾದ್ರೆ ಸ್ಕ್ರೀನ್ ಪ್ಲೇ ಎಲ್ಲ ತನ್ನಿಂದ ತಾನಾಗಿ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಪ್ರಜ್ವಲ್ ದೇವರಾಜ್ ಅವರು ಅಪ್ಕಮಿಂಗ್ ಪ್ರಾಜೆಕ್ಟ್ ಗೆ, ಕರಾವಳಿ ಅನ್ನೋ ಒಂದು ಪ್ರಾಜೆಕ್ಟ್ ಗೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತಂದ್ರೆ, ಸೀರಿಯಸ್ಲಿ ಈಸ್ ಅನ್ ಪ್ರೊಮೈನೆಂಟ್ ಆಕ್ಟರ್, ಆಯ್ತಾ, ಒಂದು ಎಕ್ಸ್ಟ್ರಾರ್ಡಿನರಿ ಆಕ್ಟರ್ ಅಂತಾನೆ ಹೇಳ್ಬೋದು. ಆದ್ರೆ ಆ ಆಕ್ಟಿಂಗ್ ಜೊತೆಗೆ ಒಂದು ಹಾರ್ಡ್ ವರ್ಕ್ ಅವ್ರು ಮಾಡ್ತಿದ್ದಾರೆ ಅಂತಂದಾಗ, ನನಗೆ ಯಾಕೋ ತುಂಬಾ ಪ್ರಾಮಿಸಿಂಗ್ ಪ್ರಾಜೆಕ್ಟ್ ಅಂತ ಅನಿಸ್ತಾ ಇದೆ. ನಿಮಗೇನ್ ಅನ್ಸುತ್ತೆ, ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಈ ಒಂದು ವಿಷಯನ. ಯಾಕಂದ್ರೆ ಪ್ರಜ್ವಲ್ ದೇವರಾಜ್ ಅವರು ತುಂಬಾ ಅಂಡರ್ ರೇಟೆಡ್ ಆಕ್ಟರ್ ಅಂತ ನನಗೆ ಅನಿಸ್ತಿರೋಂಥದ್ದು. ಅಂದ್ರೆ ಅವ್ರು ಚೂಸ್ ಮಾಡ್ತಿರುವಂತ ಸ್ಟೋರಿ ಕೂಡ ಚೆನ್ನಾಗಿರ್ಬೇಕಾದ್ರೆ ಯಾಕೆ ಈ ಒಂದು ಸಿನಿಮಾಗಳು ಸಕ್ಸಸ್ ಆಗ್ತಿಲ್ಲ, ಆ ಒಂದು ಹ್ಯೂಜ್ ಸಕ್ಸಸ್ ಕಾಣ್ತಿಲ್ಲ ಅಂತ ನಾನು ಅನ್ಕೊಂತ ಇದ್ದೆ. ಬಟ್ ಈ ಒಂದು ಪ್ರಾಜೆಕ್ಟ್ ಅಫ್ಕೋರ್ಸ್ ಅದೊಂದು ಅವ್ರಿಗೆ ಆ ಒಂದು ಪರ್ಸನಲ್ ಕಮ್ ಬ್ಯಾಕ್ ಕೂಡ ಅವ್ರು ಕೊಟ್ಟೆ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ರಜ್ವಲ್ ದೇವರಾಜ್ ಅವ್ರದ್ದು. ಅಂಡ್ ಅಫ್ಕೋರ್ಸ್ ನಾನಂತೂ ತುಂಬಾನೇ ವೆಯ್ಟ್ ಮಾಡ್ತೀನಿ ಆ ಒಂದು ಸಿನಿಮಾಗೋಸ್ಕರ. ಯಾಕಂದ್ರೆ ಕಂಪ್ಲೀಟ್ ಕೋಸ್ಟಲ್ ವೈಬ್ ಜೊತೆಗೆ, ಅಂಡ್
ಅವರೇ ಪರ್ಸನಲ್ ಆಗಿ ಪ್ರತಿಯೊಂದು ಪ್ರಾಣಿನ ಆ ಲೈಕ್ ಅವ್ರಿಗೆ ಆ ಅಭ್ಯಾಸ ಇರಲ್ಲ, ಸೊ ಅಭ್ಯಾಸನ ಮಾಡ್ಕೊಂತ ಇದಾರೆ. ಹೇಗೆ ರಿಷಬ್ ಶೆಟ್ಟಿ ಅವರು ಆ ಒಂದು ಕೋಣದ ರೇಸ್ ಅಲ್ಲಿ ಅಂದ್ರೆ ಕಂಬಳ ರೀತಿ ಒಂದು ರೇಸನ್ನ ಯಾವ ರೀತಿ ಅವರೇ ಮಾಡಿದ್ರಲ್ಲ, ಅವರೇ ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ಲ, ಯಾವ್ದೊಂದು ಎಡಿಟಿಂಗ್ ಬೇಡ, ಬೇರೆಯವ್ರನ್ನ ಮಾಡ್ಸೋದ್ ಬೇಡ ಅಂತ ಹೇಳ್ಬಿಟ್ಟು, ಅದೇ ರೀತಿ ಇವರು ಕೂಡ ಕಷ್ಟಪಡ್ತಾರೆ. ಅಂಡ್ ಆ ಎಫರ್ಟ್ ಸ್ಕ್ರೀನ್ ಮೇಲೆ ಕಂಡೇ ಕಾಣುತ್ತೆ ಅಂತ ನನಗೆ ಇರುವಂತ ಆಶೆ ಆಗಿರುವಂತದ್ದು. ಓಕೆ, ಇಷ್ಟೆಲ್ಲ ವಿಷಯಗಳಿರ್ಬೇಕಾದ್ರೆ ಒಂದು ತಲೆಯಲ್ಲಿ ಒಂದು ವಿಷಯ ಬರುತ್ತೆ, ನಮ್ಗೆ ಯಾಕೆ ಇಷ್ಟೊಂದು ಮೂವಿ ಹುಚ್ಚು ಅಂತ ಹೇಳ್ಬಿಟ್ಟು. ಅಂದ್ರೆ ನಾವು ಒಂದು ಮೂವಿ ಹುಚ್ಚರಾಗಿರುವಂತದ್ದು ಯಾಕೆಂದ್ರೆ ಈ ಸಬ್ಸ್ಕ್ರೈಬರ್ಸ್ ಏನ್ ನೀವೇನ್ ನೋಡ್ತೀರಲ್ಲ, ಮೂವಿ ಹುಚ್ಚಿಲ್ದಲ್ಲ ಈ ಒಂದು ಚಾನೆಲ್ ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲರಿಗೂ ಗೊತ್ತಿರೋಂತ ವಿಷಯ. ಅದಲ್ದಲೇ ಆ ಕಷ್ಟ ನಷ್ಟಗಳು ನೋವು ನಲಿವುಗಳೆಲ್ಲ ಇರ್ಬೇಕಾದ್ರೆ ಮಧ್ಯದಲ್ಲಿ ಮೂವಿ ಯಾಕೆ ನೋಡ್ತೀವಿ ಅಂತ ಕೇಳೋದಾದ್ರೆ, ಸಿನಿಮಾ ಅನ್ನೋದೇ ಏನಿದೆಯಲ್ಲ ನಮಗದೊಂದು ಖುಷಿ. ನಮ್ಮ ಜೀವನದಲ್ಲಿ ನಾವು ಹೇಗೆ ಆಚೆ ಬರ್ಬೋದು, ಅಂದ್ರೆ ಹೇಗ್ ಬೆಳಿಬೋದು ಅನ್ನೋದು ತೋರಿಸ್ಕೊಳ್ಳುವಂಥದ್ದು ಸಿನಿಮಾ ಆಗಿರುವಂಥದ್ದು. ಯಾಕೆಂದ್ರೆ ಎಲ್ಲಾರ ಜೀವನ ಒಂದೇ ರೀತಿ ಆಗಿರೋದ್ರಿಂದ ಮಾತ್ರ ಈ ಒಂದು ಸಿನಿಮಾಗಳು ಹುಟ್ಕೊಳ್ಳುವಂಥದ್ದು. ಅಂಡ್ ಯಾವ್ದೇ ಕಾರಣಕ್ಕೂ ಸಿನಿಮಾ ಅನ್ನೋದು ರೀಲ್ ಅಲ್ಲ ಗುರು, ರಿಯಲ್ ಆಗಿರುವಂಥದ್ದು. ರಿಯಲ್ನೇ ನಿಮಗೆ ಪರ್ದೆ ಮೇಲೆ ತೋರಿಸುವಂಥದ್ದು. ಯಾರಾದ್ರೂ ಒಬ್ರು ಅನುಭವಿಸಿರುವಂತ ವಿಷಯಗಳನ್ನ ನಿಮ್ಮ ಮುಂದೆ ಇಡುವಂಥದ್ದು, ಅದೇನೇ ಸಿನಿಮಾ ಆಗಿ ಹೊರ ಬರುವಂಥದ್ದು. ನಿಮಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಸೊ ಗೈಸ್ ಇವತ್ತಿನ ವಿಡಿಯೋ ಮುಂದೆ ಕನೆಕ್ಟ್ ಮಾಡಿ ಶೇರ್ ಮಾಡಿ, ಚಾನಲ್ ಶುರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.